ದುನಿಯಾಮೆ ದುನಿಯಾ ವಿಶೇಷ ಚಿನ್ನ ಎನ್ನುವ ಮುನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರುವಂತಹ ಶರವಣ ಅವರಿದ್ದಾರೆ. ಜೊತೆಗೆ ಆಗಲೇ ಹೇಳ್ತೆ ನಟಿ ಶ್ರುತಿ ಕೂಡ ಜಾಯ್ನ್ ಆಗಿದ್ದಾರೆ. ಶ್ರುತಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅಮ್ಮ. ಶ್ರುತಿ ಅವರೇ, ನಿಜಕ್ಕೂ ನಿಮ್ಮ ಲೈಫಲ್ಲಿ ಚಿನ್ನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಹೌದು, ಚಿಕ್ಕ ವಯಸ್ಸಿಂದ ನನ್ನನ್ನು ಎಲ್ಲರೂ ಚಿನ್ನ, ರನ್ನ, ಬಂಗಾರ ಅಂತ ಕರೆಯೋರು ಅನ್ನೋದು ಬಿಟ್ಟರೆ ನಾನು ಸ್ವಲ್ಪ ಚಿನ್ನ ಹಾಕೊಂಡಿದ್ದು ಕಡಿಮೆ ಚಿನ್ನದ ಮೇಲೆ ಮೋಹ ಕಡಿಮೆ. ಬಹಳ ಅಪರೂಪ ಅಲ್ವಾ ಶರವಣ ಅವರೇ ಮಹಿಳೆಯರು ಈ ರೀತಿ ಹೇಳೋದು? ಬಹಳ ಕಮ್ಮಿ. ಏನಾದ್ರೂ ನಮ್ ಸಂಸ್ಕೃತಿಯ ಲಾಂಛನ ಅದು ಬಂಗಾರ. ನಮ್ ಸಂಸ್ಕೃತಿ ಲಾಂಛನ ಬಂಗಾರನ ಯಾರು ಕೂಡ ಬೇಡ ಅಂತ ಹೇಳಲಿಲ್ಲ. ಬಹುಶಃ ಶ್ರುತಿ ಮೇಡಮ್ ಅವರೇ ಫಸ್ಟ್ ನಾನು ಭಾವಿಸ್ತೀನಿ. ಅಲ್ಲ, ಬೇಡ ಅಂತ ಹೇಳಲ್ಲ, ಆಸಕ್ತಿ ಸ್ವಲ್ಪ ಕಡಿಮೆ ಅಂತ. ಯಾಕಂದ್ರೆ ನನ್ನನ್ನೇ ಚಿನ್ನ ಬಂಗಾರ ಅಂತ ಕರೆದು ಸಾಕಿದ್ರು ಮನೆಯಲ್ಲಿ. ಹೌದೌದು. ಆದ್ರೆ ಬಂಗಾರಕ್ಕೆ ಒಂದು ಪರಂಪರೆ ಏನು ಅಂತಂದ್ರೆ, ಹೆಣ್ಮಕ್ಳು ನಮ್ದೊಂದು ಸಂಸ್ಕೃತಿ. ಹೆಣ್ಣು ಯಾವತ್ತೇ ತವ್ರ ಮನೇಲಿ ಇರಲ್ಲ, ಅವಳು ಯಾವತ್ತಿದ್ರೂ ಮದುವೆಯಾಗಿ ಇನ್ನೊಂದು ಮನೆ ಸೇರೋಂಥವಳೆ. ಅವಳು ಗಂಡನ ಮನೆ ಸೇರುವಾಗ ಕೊಟ್ಟು ಕಳಿಸೋ ಆಸ್ತಿ ಇದೊಂದೇ. ಹೌದು. ಭೂಮಿ ಕೊಡೋದಾಗ್ಲಿ, ಮನೆ ಕೊಡೋದಾಗ್ಲಿ ತುಂಬಾ ವಿರಳ. ಹೌದು. ಹೆಣ್ಣು ಮಗು ಜೊತೆ ತವ್ರ ಮನೆಯಿಂದ ತಗೊಂಡೋಗೋ ಆಸ್ತಿ ಏನಾದ್ರು ಇದ್ರೆ ಅದು ಬಂಗಾರ ಮಾತ್ರ. ಹೆಣ್ಣಿನ ಮೇಲೆ ಎಷ್ಟು ಬಂಗಾರ ಇದೆ ಅನ್ನೋದನ್ನ ನೋಡಿ ಆ ಕುಟುಂಬದ ಇಡೀ ಗೌರವ ಅಳಿತಾರೆ. ಈಗ ಅಷ್ಟು ಹೆಚ್ಚಿಸುತ್ತೆ, ಮತ್ತಷ್ಟು. ನಾನು ಗೌರವ, ಸ್ಟೇಟಸ್ ಅಂತ ಹೇಳಲಾರೆ, ಭದ್ರತೆ ಅಂತ ಹೇಳಬಲ್ಲೆ, ಆಧಾರ ಅಂತ ಹೇಳಬಲ್ಲೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನಾನ್ ನೋಡೋ ರೀತಿನೇ ಬೇರೆ ಬಂಗಾರನ. ಅದು ಹೆಣ್ಮಕ್ಳಿಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಯಾವುದೋ ಒಂದು ವರದಕ್ಷಿಣೆ ಅನ್ನೋ ಹೆಸರಿನಲ್ಲಿ ದುಡ್ಡು ಕೊಟ್ಟು ಎಲ್ಲೋ ಹಾಳಾಗೋದ್ ಬದಲು ನಮ್ಮ ಹೆಣ್ಮಗುಗೆ ಒಡವೆಗಳನ್ನ ಹಾಕಿ ಕಳ್ಸಿದ್ರೆ ಅದು ಯಾವತ್ತಿದ್ರು ಅವಳನ್ನ ಕೈ ಬಿಡುತ್ತೆ. ಅದು ಬರೀ ನನ್ನ ಶೋಕಿಗೋಸ್ಕರ, ಆಡಂಬರಕ್ಕೋಸ್ಕರ, ನೋಡೋದಕ್ಕೋಸ್ಕರ ಅಲ್ದೇನೆ ಅವಳ ಜೀವನಕ್ಕೆ ತುಂಬಾ ಸಹಾಯ ಆಗುತ್ತೆ ಬಂಗಾರ ಅನ್ನೋದು. ಚಿನ್ನ ಅನ್ನೋದು ಆಸ್ತಿ ಆಗ್ಬಿಟ್ಟಿದೆ ಈಗ. ಖಂಡಿತ ಅದು ಆಸ್ತಿ ಆಗಿದೆ. ಸೊ ನೀವ್ ನೋಡ್ತಾ ಇದ್ದೀರಿ, ಈಗ ಆಗ್ಲೇ ಹೇಳ್ತಾ ಇದ್ವಿ ನಾವು, ಬಂದ್ ಮಾಡ್ತಾ ಇದ್ದೀರಾ. ಇದರಿಂದ ಸಾರ್ವಜನಿಕರಿಗೆ ಯಾವ ರೀತಿ ಹೊರೆ ಆಗುತ್ತೆ ಅಂತ ಹೇಳ್ತೀರಿ? ಖಂಡಿತ. ನನಗೆ ಬಹುಶಃ ಇವತ್ತು ಸುಮಾರು ಕಾಲ್ಸ್ ಬಂತು, ಹಾಸನಿಂದ ಬಂದಿದ್ದೀನಿ ಸರ್, ಮೈಸೂರಿಂದ ಬಂದಿದ್ದೀನಿ, ನಿಮ್ಮ ಅಂಗಡಿ ಆಭರಣ ಕೊಂಡ್ಕೊಂಡು ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯಿತು. ಯಾಕಂದರೆ ಪಾಪ ಅಷ್ಟು ದೂರದಿಂದ ಬರ್ತಾರೆ, ಅಂಗಡಿ ಎಲ್ಲ ಮುಚ್ಚಿದೆ ಅಂತೇಳಿ ಅವ್ರಿಗೆ ಮಾಹಿತಿ ಕೂಡ ಹೋಗಿಲ್ಲ. ನಾವು ಕೆಲವು ಕಡೆ ಎಲ್ಲ ಮೆಸೇಜ್ಗಳು ಕಳಿಸಿದೀವಿ ನಿನ್ನೆನೆ. ಆ ಸ್ಟೇಟಲ್ಲಿರುವ ಎಲ್ಲ ಬೆಂಗಳೂರು ಜ್ಯುವೆಲರಿ ಅಸೋಸಿಯೇಷನ್ ಇರ್ಬೋದು, ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಮತ್ತು ಕರಾವಳಿ ಜ್ಯುವೆಲರಿ ಅಸೋಸಿಯೇಷನ್ ಅಂತೇಳಿ ಹಲವಾರು ಸಂಘಟನೆಗಳಿದೆ. ಎಲ್ಲರೂ ಕೂಡ ಮೆಸೇಜ್ ಕಳಿಸಿದ್ವಿ, ಕೆಲವರಿಗೆ ಹೋಗಿ ಸೇರಲಿಲ್ಲ. ಸೊ ಅದರಿಂದ ಕೆಲವರು ಪಾಪ ಬಂದು ಈ ಥರ ಒಂದು ನಿರಾಶೆಯಿಂದ ಹೋಗೋ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಇದಕ್ಕೆ ನಮಗೆ ಕೇಂದ್ರ ಸರ್ಕಾರ ಕೂಡಲೇ ಇದಕ್ಕೆ ನಮಗೆ ಬೇಕಾದ ಒಂದು ಏನು ವ್ಯವಸ್ಥೆ ಇದೆ ಅದನ್ನು ತಗೊಂಡು ಹಳೆ ಟ್ಯಾಕ್ಸ್ ಏನಿದೆ ಅದನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಅದನ್ನು ಬಹುಶಃ ಸೋನಿಯಾ ಮೇಡಮ್ ಅವರು ಕೂಡ ನಿಮ್ಮ ಸುವರ್ಣ ವಾಹಿನಿ ಮೂಲಕ ಸೋನಿಯಾ ಮೇಡಮ್ ಅವರಿಗೆ ಮತ್ತು ನಮ್ಮ ಕೇಂದ್ರ ಮಂತ್ರಿಗಳಾಗಿರುವಂಥ ಪ್ರಣಬ್ ಮುಖರ್ಜಿ ಅವರು ಕೂಡ ನಮ್ಮ ಜ್ಯುವೆಲ್ರಿ ಅಸೋಸಿಯೇಷನ್ ಪರವಾಗಿ ಅವರಿಗೆ ನಿಮ್ಮ ಸುವರ್ಣ ವಾಹಿನಿ ಮೂಲಕ ಈ ಒಂದು ಟ್ಯಾಕ್ಸನ್ನ ತಗೊಳ್ಳಿ. ಮಹಿಳೆಯರು ಮತ್ತು ಕಡು ಬಡವರು ಪಾಪ ಅವ್ರು ಏನು ಮದುವೆ ಮಾಡಬೇಕು ಅಂತ ಏನು ಅಂದ್ಕೊಂಡಿರ್ತಾರೆ, ಅವರು ಸಣ್ಣ ಪುಟ್ಟ ಮಾಂಗಲ್ಯನ ತಗೊಳ್ಳೇಬೇಕು ಅಂತ ಒಂದು ಪರಿಸ್ಥಿತಿ. ಆ ಮಾಂಗಲ್ಯ ಚಿನ್ನಕ್ಕೆ ತಗೊಳ್ಳೋ ಬದಲಾಗಿ ಮತ್ತು ಅವ್ರು ಬೆಳ್ಳಿಯಲ್ಲಿ ತಗೊಂಡು ಮತ್ತು ಪಾಲಿಷ್ ಮಾಡಿ ಅವರ ಒಂದು ಮಂಗಲಸೂತ್ರವನ್ನು ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನೀವು ಏನಿದೆ ಅದನ್ನು ಪಡೆಯಿರಿ ಟ್ಯಾಕ್ಸ್ನ, ಮತ್ತು ಒಂದು ಗ್ರಾಹಕರ ಹಿತದೃಷ್ಟಿಯಿಂದ ಅದನ್ನ ನಮ್ಗೆ ಮಾಡ್ಕೊಡಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ ಗೋಲ್ಡ್ ರೇಟ್ ನೋಡ್ತಾ ಇದ್ರೆ ಹೇಗೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಹೆಣ್ಮಕ್ಳ ಗಂಡನ್ಗೆ ಹೇಳೋದು ತುಂಬಾ ಜಾಸ್ತಿ, ಬಂಗಾರ ಕೊಡ್ತೀವಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ಶರಣವ್ರು ಹೇಳ್ದಾಗೆ ನನಗೆ ಹೊಳೆದಿದ್ದೊಂದೇ ಅಮ್ಮ. ಇವಾಗ ನನಗೆ ಒಡವೆ ಅಂದ ತಕ್ಷಣ ಮೊದಲು ಜ್ಞಾಪಕೊಂಡು ಬರೋದೇ ಹೆಣ್ಮಕ್ಳಿಗೆ ನಾವೊಂದು ಆಸ್ತಿ ಅಂತ ಕೊಡ್ತೀವಿ ಹೆಣ್ಮಕ್ಳಿಗೆ. ಆ ಒಡವೆನ, ಈ ವರದಕ್ಷಿಣೆ ಅನ್ನೋ ಪಿಡುಗನ ಯಾರು ಇವತ್ತು ತಡೆದು ಹಾಕಕ್ಕಾಗ್ತಾ ಇಲ್ಲ ಬಿಡಿ. ಅದನ್ನು ಎಲ್ಲಿ ಸೇಫ್ ಗಾರ್ಡ್ ಮಾಡ್ಬೋದು ನಮ್ಮ ಹೆಣ್ಮಕ್ಳನ್ನ ಅಂತಂದರೆ ಈ ಒಡವೆಗಳ ಮೂಲಕ. ಯಾವತ್ತಿದ್ರೂ ಅದು ಅತ್ತೆನೂ ಕಿಸ್ಕೊಳಕ್ಕಾಗಲ್ಲ, ಸೊಸೆನೂ ಏನೂ ಹಾಳು ಮಾಡೋಕ್ಕಾಗಲ್ಲ. ಒಡವೆ ನಮ್ಮ ಹೆಣ್ಮಕ್ಳ ಹತ್ರನೇ ಇರುತ್ತದು. ಈಗ ನೋಡಿ, ಇಷ್ಟು ಚಿನ್ನ ಕೊಟ್ಟರೆ ನಿಮ್ಗೆ ಮದುವೆ ಆಗ್ತೀವಿ ಅಂತ ಇರುತ್ತೆ. ಎಷ್ಟೋ ಸಂಬಂಧಗಳು ಮುರಿದು ಹೋಗ್ಬಿಡ್ಬೋದು. ಈಗ ಒಂದಿಷ್ಟು ನಮ್ಮ ಕೈಲಿ ಆಸ್ತಿ ಕೊಡೋಕ್ಕಾಗಲ್ಲ ಸ್ವಾಮಿ, ನಾವು ಇಷ್ಟು ಬಂಗಾರ ಬೇಕಾದ್ರೆ ನಮ್ಮ ಹೆಣ್ಮಗುಗೆ ಹಾಕ್ತೀನಿ ಅಂತಾರೆ. ಅಂಥವ್ರು ಒಂದು ಸಣ್ಣ ಪುಟ್ಟ ದುಡ್ಡಿನಲ್ಲಿ ಒಂದಿಷ್ಟು ಒಡವೆ ತೆಗೆದು ಹೆಣ್ಮಗುಗೆ ಹಾಕುವಾಗ ಆ ಒಡವೆ ದುಡ್ಡು ಒಂದು ಕಾಲವಾಗ ಟ್ಯಾಕ್ಸ್ಗೆ ಹೊರಟೋಯ್ತು ಅಂತಂದರೆ ಇನ್ನೆಷ್ಟು ದುಡ್ಡು ತಂದು ಒಂದು ಮದುವೆನ ಮಾಡೇ ಆಗೋದು.
ಅಂಥವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಟ್ಯಾಕ್ಸ್ಗಳಂತಿದೆಯಲ್ಲ ಅದು ಬಹಳನೇ ಹೊರೆ ಯಾರಿಗಾಗ್ತಿದೆ ಅಂದ್ರೆ ಶ್ರೀಮಂತರು ಬಿಡಿ, ಅದು ಯಾವತ್ತೂ ಟ್ಯಾಕ್ಸ್ಗಳ ಬಗ್ಗೆ ಯೋಚನೆ ಮಾಡಿದವರಲ್ಲ. ಆದ್ರೆ ಒಂದು ವರ್ಗ ಇದನ್ನ ಬಂಗಾರ ಅನ್ನೋದು ನಮ್ಮ ಆಸ್ತಿ ಅಂತ ಅನ್ಕೊಂಡಿದ್ಯಲ್ಲ, ಆ ವರ್ಗಕ್ಕೆ ಇದು ತುಂಬಾನೇ ಕಷ್ಟ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನೋಡಿ, ಏನಾದ್ರು ಒಂದು ಜಮೀನ್ ತಗೋಬೇಕು ಅಂದ್ರೆ ಒಂದು 10 ಲಕ್ಷ 20 ಲಕ್ಷದ ಮೇಲೆ ಯಾವ ಜಮೀನುಗಳು ಸಿಕ್ಕಲ್ಲ, ಯಾವ ಮನೆಗಳು ತಗೊಳಕ್ಕಾಗಲ್ಲ. ಈ ಕೈಯಲ್ಲಿ ಬಂದಿರೋ ಒಂದ್ 2 ಲಕ್ಷ 3 ಲಕ್ಷ 5 ಲಕ್ಷದ ಒಳಗಡೆ ನಾವೇನಾದ್ರು ಒಂದು ಆಸ್ತಿ ಮಾಡಿ ಇಟ್ಕೋಬೇಕು ಅಂದ್ರೆ ಅದು ಬಂಗಾರ ಒಂದೇ. ಹೌದು, ನೀವು ಇವತ್ತು ಬಂಗಾರ ಕೊಂಡಿಟ್ಕೊಂಡ್ರೆ ಇವತ್ತಲ್ಲ ನಾಳೆ ಅದಕ್ಕೊಂದು ಒಳ್ಳೆ ರೇಟ್ ಬರ್ತದೆ. ಆ ರೇಟಿಂದ ಕಷ್ಟ ಕಾಲದಲ್ಲಿ ಸಹಾಯ ಮಾಡುತ್ತೆ ಅನ್ನುವಂತ ಭರವಸೆ ಅದ್ರ ಮೇಲೆ ಅದು ನಮ್ಮನ್ನ ಆಸ್ತಿಯಾಗಿ ಟ್ರೀಟ್ ಮಾಡ್ತಾ ಇದೀವಿ ಹೊರತು ನಾವ್ ಇವತ್ತು ಆಭರಣನ ಒಂದು ಒಡವೆಗೋ ಒಂದು ಶೋಕಿಗೆ ಅಂತ ಆ ವರ್ಗ ಟ್ರೀಟ್ ಮಾಡ್ತಾ ಇಲ್ಲ. ಆ ವರ್ಗಕ್ಕೆ ಇದು ತುಂಬಾ ಹೊಡೆತ ಬಿದ್ದಿದೆ ಟ್ಯಾಕ್ಸ್ ಅನ್ನೋದು. ಹಾಗಾಗಿ ಇಂಥ ಶರಣ ಅಂತವ್ರು, ಮಾಧ್ಯಮದಲ್ಲಿ ಇರೋವಂಥವ್ರು ಹಲವಾರು ಎಂತೆಂದಕ್ಕೋ ರೇಟ್ ಜಾಸ್ತಿ ಮಾಡ್ತಾರೆ, ತೊಂದರೆ ಇಲ್ಲ. ಆದರೆ ಬಡವರ್ಗ ಏನಿದೆ ಅವರು ಆಸ್ತಿ ಅಂತ ಇದನ್ನು ಕನ್ಸಿಡರ್ ಮಾಡೋದ್ರಿಂದ ಇಂಥದ್ರ ಮೇಲೆ ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಲೇಬೇಕು. ಖಂಡಿತ. ಬಡವರ್ಗ ಮಧ್ಯಮ ವರ್ಗ ಬಿಡಿ, ನೀವೊಬ್ಬ ಸೆಲೆಬ್ರಿಟಿ, ಈಗ ಸೋಷಿಯಲ್ ಲೈಫಲ್ಲಿ ನಮಗೆ ಬೇಡ ಅಂದ್ರೂ ಕೂಡ ನಾವು ಧರಿಸಲೇಬೇಕು ಅಂದ್ರೆ ಒಂದು ಪ್ರೆಸ್ಟೀಜ್ನ ವಿಷಯ, ನೀವು ಪ್ರಿಫರ್ ಮಾಡ್ತೀರಾ ನಿಜಕ್ಕೂ? ನಾನು ಹಾಗೆ ಹೇಳಿದಾಗೆ ನನ್ನ ಫ್ಯಾಮಿಲಿಲಿ ಎಲ್ಲರೂ ಬಂಗಾರ ಒಡವೆನ ತೊಗೊಳ್ತಾರೆ. ನಾನು ನನಗೋಸ್ಕರ ತೊಗೊಳ್ದೆ ಹೋದ್ರು ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಅಂತೂ ತೊಗೊಳ್ತಾರೆ. ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾರೆ ಇದನ್ನ ಒಡವೆ ಮೇಲೆ. ಯಾವಾಗ್ಲೂ ನಮ್ಮ ತಂದೆ ಹೇಳ್ತಾರೆ, ಬಂದಿರೋ ದುಡ್ಡನ್ನೆಲ್ಲ ಪೋಲ್ ಮಾಡಬೇಡ. ನಾನು ಮೊದಲಿನ ಚಿಕ್ಕ ವಯಸ್ಸಿನ ನನಗೆ ಇವಾಗಲೂ ಜ್ಞಾಪಕ ಇರೋದು, ನನ್ನ ಸಿನಿಮಾದಲ್ಲಿ ಮೊದಲನೇ ರೆಮ್ಯುನರೇಷನ್ ಅಲ್ಲಿ ನಮ್ಮ ಅಪ್ಪ ನನಗೆ ಬಂಗಾರ ತಂದು ಕೊಟ್ಟಿದ್ದ. ಅಂದ್ರೆ ಇಟ್ಸ್ ದಟ್ ಪ್ರೀಶಿಯಸ್ ಅಂತ. ನೀವು ನೋಟ್ಗಳನ್ನ ಇಟ್ಕೊಳಕ್ ಸಾಧ್ಯ ಇಲ್ಲ. ಹೌದು. ಹಾಗಾಗಿ ನನ್ನ ಮೊದಲನೇ ಸಂಪಾದನೆಯಲ್ಲಿ ನನಗೆ ನಮ್ಮ ತಂದೆ ಏನಾದ್ರು ತಂದು ಕೊಟ್ಟಿದ್ರು ಸಂಕೇತ ಅಂತ ಹೇಳ್ಬೇಕು. ಹೌದು ಸರ್, ನನ್ನ ತಂದೆ ನನಗೆ ಏನಾದ್ರು ತಂದು ಕೊಟ್ಟಿದ್ರೆ ನನಗೆ ಬಂಗಾರನೇ ತಂದು ಕೊಟ್ಟಿದ್ರು. ಹಾಗಾಗಿ ಬಂಗಾರದ ಎಲ್ಲ ನನ್ನ ಸೆಲೆಬ್ರಿಟಿ ಅಂತಲ್ಲ, ಎಲ್ಲರ ಜೀವನದಲ್ಲೂ ಇಟ್ಸ್ ಅನ್ ಇಂಪಾರ್ಟೆಂಟ್, ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿವನ್ಸ್ ಲೈಫ್. ಸೊ ಶರವಣ ಅವರೇ, ಈಗ ನಿಜಕ್ಕೂ ಚಿನ್ನದ ಮೇಲೆ ಹೂಡಿಕೆಗೆ ಸಕಾಲ ಅಂತ ಹೇಳ್ತೀರಾ? ಖಂಡಿತ. ಯಾಕೆಂದ್ರೆ ತಾವು ಗಮನಿಸ್ಬೋದು, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಏನೇನೂ ಇಲ್ಲ. ನಾವು ಪ್ರತಿಯೊಂದು ಬಂಗಾರವನ್ನ ಇಂಪೋರ್ಟ್ ಮಾಡಬೇಕಂದ್ರೆ ಅಂತಾರಾಷ್ಟ್ರೀಯ ಮಾರ್ಕೆಟಿಂದನೇ ನಾವು ಖರೀದಿ ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ಕೆಲವು ಕ್ವಾರಿಗಳೇನಿದೆ, ಚಿನ್ನದ ಗಣಿ ಏನಿದೆ, ದಕ್ಷಿಣ ಆಫ್ರಿಕಾ ಇರ್ಬೋದು, ಮಲೇಷ್ಯಾ ಇರ್ಬೋದು, ಜಪಾನ್ ಇರ್ಬೋದು, ಅಲ್ಲೆಲ್ಲ ಕೂಡ ಉತ್ಪಾದನೆ ಬಹಳ ಕಮ್ಮಿ ಆಗ್ತಾ ಇದೆ. ಅಲ್ಲಿ ಈ ಉತ್ಪಾದನೆ ಕಮ್ಮಿ ಆದಾಗ ಏನಾಗುತ್ತೆ ಅಂದರೆ ಈ ಬೇಡಿಕೆಗಳು ಜಾಸ್ತಿ ಆಗುತ್ತೆ. ಆ ಬೇಡಿಕೆಗಳನ್ನ ನಾವು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಈ ಹಳೆ ಚಿನ್ನ ಏನಿದೆ ಅದನ್ನು ಮೆಲ್ಟ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಈ ಥರ ವ್ಯವಸ್ಥೆಗಳು ಆಗ್ತಾ ಇರುತ್ತೆ. ಸೊ ಇದರಿಂದ ಈಗ ಇದ್ರ ಮೇಲೆ ಬಂಡವಾಳ ಹೂಡಿಕೆ ಕೂಡ ಹೆಚ್ಚಾಗಿದೆ. ಇದು ಆರ್ಥಿಕ ನೆರವನ್ನು ಕೊಡ್ತಾ ಇದೆ. ಇದು ಒಂದು ಭದ್ರತೆ ಆಧಾರ ಅಂತ ಹೇಳಿ ಎಲ್ಲ ಆಭರಣ ಪ್ರಿಯರು ಭಾವಿಸಿರೋದ್ರಿಂದ ಇದಕ್ಕೆ ರೇಟ್ ಮಾತ್ರ ಕಮ್ಮಿ ಆಗೋ ಸಾಧ್ಯತೆಗಳು ಕಮ್ಮಿ ಇದೆ, ಜಾಸ್ತಿ ಆಗೋ ಸಾಧ್ಯತೆಗಳೇ ಇದೆ. ಬಹುಶಃ ಇವತ್ತು ಒಂದು 10 ಗ್ರಾಮ್ 22 ಕ್ಯಾರೆಟ್ ಆಭರಣ ಏನಿದೆ ಅದು 26,700 ರೂಪಾಯಿ ಇದೆ. 24 ಕ್ಯಾರೆಟ್ ಏನಿದೆ ಅದು 29,350 ರೂಪಾಯಿ ಇದೆ. 1 kg ಬೆಳ್ಳಿ ಕೂಡ 58,000 ರೂಪಾಯಿ ಇದೆ. ಇದು ಇನ್ನೂ ಸದ್ಯದಲ್ಲೇ ಅಕ್ಷಯ ತೃತೀಯ ಬರ್ತಾ ಇದೆ, ತಮ್ಗೆಲ್ಲ ಗೊತ್ತಿದೆ. ಸಂಪತ್ತಿನ ಅತಿ ದೇವತೆ ಅಂದ್ರೆ ಬಂಗಾರ. ಅಕ್ಷಯ ತೃತೀಯ ಅಂದ್ಮೇಲೆ ಮತ್ತಷ್ಟು ರೇಟ್ ಹೆಚ್ಚಾಗೋದೇ ಗ್ಯಾರಂಟಿ ಅಂತ ನಿಜಕ್ಕೂ. ಮತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ನಾವು ಒಂದು 3-4 ವರ್ಷದಿಂದ ಗಮನಿಸ್ತಾ ಇದೀವಿ. ಆ ಸಂದರ್ಭದಲ್ಲಿ ಬಂಗಾರದ ರೇಟ್ ಸ್ವಲ್ಪ ಜಾಸ್ತಿ ಆಗೇ ಆಗುತ್ತೆ, ಡಿಮ್ಯಾಂಡ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ನಾವು ಈವಾಗಲೇ ನಾವು ಬುಕ್ಕಿಂಗ್ ಎಲ್ಲ ಓಪನ್ ಇಟ್ಕೊಂಡಿದೀವಿ. ಅವರವರ ಕನಸಿನ ಜ್ಯುವೆಲ್ರಿ ಏನಿದೆ ಬಂದು ಅವರು ಬುಕ್ ಮಾಡಿಕೊಂಡು ಆವತ್ತಿನ ದಿನ ಡೆಲಿವರಿ ತಗೋಬಹುದು ಅಂತೇಳಿ ನಾವು ಅನೌನ್ಸ್ ಮಾಡಿ ಬುಕ್ಕಿಂಗ್ ಆಲ್ರೆಡಿ ಶುರುವಾಗಿದೆ. ಸೊ ಅವತ್ತು ನೂಕುಗಳು ಕೂಡ ಇರುತ್ತೆ, ಬಂದು ಅವರು ಪೀಸ್ಫುಲ್ ಆಗಿ ಬಂದವರು ಆಯ್ಕೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಈಗಲೇ ಅದನ್ನು ಮಾಡ್ಕೊಂಡು ಆವತ್ತಿನ ದಿನ ಡೆಲಿವರಿ ಮಾಡ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈಗ ಸ್ಪೆಷಲ್ ಕೌಂಟರ್ಗಳನ್ನ ಮಾಡಿದ್ದೀವಿ ನಾವು. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಿರೋದು ಸುಂಕ ಹೆಚ್ಚಳ ಮಾಡಿದ್ದಕ್ಕೆ ಖಜಾನೆ ಖಾಲಿ ಆಗಿದೆ, ವಿತ್ತೀಯ ಕೊರತೆ ಇದೆ, ಅದನ್ನ ಪೂರೈಸಬೇಕು ಅಂತ. ನಿಜಕ್ಕೂ ಈ ರೀತಿ ಆಮದು ಸುಂಕ ಹೆಚ್ಚಳದಿಂದ ಬೇಡಿಕೆ ಕಡಿಮೆ ಆಗುತ್ತಲ್ವಾ? ಹೇಗೆ ಅವ್ರಿಗೆ ಅದ್ರ ಲಾಭ ಆಗುತ್ತೆ ಅಂತ ಹೇಳ್ತಾರೆ ಅಂತ? ಖಂಡಿತ ಆಗಲ್ಲ. ಅವ್ರು ಏನು ಅನ್ಕೊಂಡಿದ್ದಾರೆ ಆ ರೆವಿನ್ಯೂ ಜಾಸ್ತಿ ಅಂತ ಖಂಡಿತ ಆಗಲ್ಲ. ಇಲ್ಲೀಗಲ್ಸ್ ಆಗುತ್ತಲ್ಲ, ಇಲ್ಲೀಗಲ್ಸ್ ಆಕ್ಟಿವಿಟಿನ ಆಗುತ್ತೆ. ಈಗ ನೀವೇನ್ ಮಾಡ್ತೀರಾ, ನಮ್ಗೆ 200 ರೂಪಾಯಿ ಜಾಸ್ತಿ ಆಗುತ್ತೆ ಬಿಲ್ ತಗೊಂಡ್ರ ತಕ್ಷಣ ನಾನು ಒಂದು 1 ಲಕ್ಷ ರೂಪಾಯಿ ಒಡವೆ ತಗೊಳ್ತೀನಿ. 1 ಲಕ್ಷ ರೂಪಾಯಿ ಅಂದ್ರೆ ಒಂದು 30 ಗ್ರಾಮ್ 35 ಗ್ರಾಮ್ ಬರುತ್ತೆ. ಆ 35 ಗ್ರಾಮ್ಗೆ 150 ರೂಪಾಯಿ ಕಮ್ಮಿ ಆದ್ರೆ ಬಹುಶಃ 5,000 ರೂಪಾಯಿ ಕಮ್ಮಿ ಆಗುತ್ತೆ. 5,000 ರೂಪಾಯಿ ಆದ್ರೆ 2 ಗ್ರಾಮ್ ಚಿನ್ನ ಫ್ರೀ ಬರುತ್ತೆ. ನೀವೇನಂತೀರಾ, ನಿಮ್ ಮೇಲೆ ನಮ್ಗೆ ಗ್ಯಾರಂಟಿ ಇದೆ, ನಮ್ಗೆ ಬಿಲ್ ಬೇಡವೇ ಬೇಡ, 2 ಗ್ರಾಮ್ ಚಿನ್ನ ನನಗೆ ಬರ್ತದೆ ಅಂತ ಹೇಳಿದಾಗ ಯಾರಿಗೆ ರೆವಿನ್ಯೂ ಕಮ್ಮಿ ಆಗುತ್ತೆ? ಕಷ್ಟ ಆಗುತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ದುಡ್ಡು ಮಾಡುವ ವ್ಯವಸ್ಥೆ ಆಗುತ್ತೆ. ಅವರೇ ಬರ್ತಾರೆ, ಆಸ್ ಎ ಕಸ್ಟಮರ್ ಆಗಿ ಅವರೇ ಅಂಗಡಿ ಒಳಗೆ ಬರ್ತಾರೆ, ವಿಸಿಟ್ ಮಾಡ್ತಾರೆ, ಬಂದು ಇವನ್ ಬಿಲ್ ಕೊಡ್ತಾನ ಇಲ್ವಾ,
ನಮ್ಮ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡ್ತಾರಾ ಇಲ್ವಾ ಅಂತೇಳಿ ಎಲ್ಲ ಒಂದು ಕೂಲಂಕುಷಿಯಾಗಿ ಗಮನಿಸ್ತಾರೆ. ಎಲ್ಲ ಡೀಲಿಂಗ್ ಆದ್ಮೇಲೆ ಆಮೇಲೆ ID ಕಾರ್ಡ್ ಹಿಂಗ್ ತೋರಿಸ್ತಾರೆ, ನಾವು ಅಧಿಕಾರಿ ಬಂದಿದೀವಿ ಅಂತ. ಇದೆಲ್ಲ ಬೇಕಾ? ಮತ್ತೆ ಅವ್ರು ಬ್ಲಾಕ್ ಮೇಲ್ ತಂತ್ರ ಮಾಡ್ತಾರೆ, ಹಣ ಮಾಡ್ತಾರೆ, ಇಷ್ಟು ಲಕ್ಷ ಕೊಡು ಅಷ್ಟು ಲಕ್ಷ ಕೊಡು ಲಂಚ ತಗೊಳ್ತಾರೆ. ತಮ್ಗೆ ಗೊತ್ತಿರ್ಬೋದು 1968 ಅಲ್ಲಿ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಇತ್ತು. ಆ ಸಂದರ್ಭದಲ್ಲಿ ನೀವೊಂದು 5 ಗ್ರಾಮ್ ಆಗಲಿ 10 ಗ್ರಾಮ್ ಆಗಲಿ ನೀವೊಂದು ವರ್ಕರ್ ಬಂದು ನಮ್ಮ ಹತ್ರ ಕ್ಯಾರಿ ಮಾಡ್ಕೊಂಡು ಬಂದಾಗ ಕೂಡ ಅವನ್ನ ನಡು ರೋಡಲ್ಲೇ ಇಡ್ಸ್ಕೊಂಡು ಅವನಿಗೆ ಜೈಲ್ವಾಸ, ಪೆನಾಲ್ಟಿ ಅಂತ ಹೇಳಿ ಬಹಳ ಕಠಿಣವಾದ ಒಂದು ಕ್ರಮವನ್ನು ತೆಗೆದುಕೊಂಡಿದ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ಅದಕ್ಕೋಸ್ಕರ ಈ ವ್ಯವಸ್ಥೆ ಆಗಬಾರ್ದು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬರಬಾರ್ದು. ಇದರಿಂದ ಏನಾಗುತ್ತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ 1 ಲಕ್ಷ ಕಾಲಿಕರ್ ಏನಿದ್ದಾರೆ, ಕೆಲಸವ್ರು ಗೋಲ್ಡ್ ಸ್ಮಿತ್ಸ್ ಏನಿದ್ದಾರೆ, ಅವರೆಲ್ಲ ಕೆಲಸ ಕಳ್ಕೊಂಡ ವ್ಯವಸ್ಥೆ ಆಗುತ್ತೆ. ಅನ್ಎಜುಕೇಟೆಡ್ಸ್ ಈ ಕೆಲಸದಲ್ಲಿ ಇರೋದು, ಎಜುಕೇಟೆಡ್ ಯಾರು ಇಲ್ಲ. ನಮ್ಮ ಬಂಗಾರದ ಕೆಲಸದಲ್ಲಿ ಅವರೆಲ್ಲ ಮನೆಗೆ ಹೋಗೋ ಒಂದು ವ್ಯವಸ್ಥೆ ಆಗುತ್ತೆ. ನಮ್ಮ ರಾಷ್ಟ್ರದಲ್ಲಿ ಬಹುಶಃ 1 ಕೋಟಿ ಕಾಲಿಗರ್ಸ್ ಇದ್ದಾರೆ. ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ವ್ಯಾಪಾರ ವಹಿವಾಟು ಕಮ್ಮಿ ಆದ್ರೆ ನಾವು ಕೆಲಸ ಕೊಡ್ಲಿಕ್ಕೆ ಸಾಧ್ಯನಾ? ಅವ್ರು ಕೆಲಸ ಮಾಡಿ ಅವರ ಒಂದು ಜೀವನ ಏನು, ಅದ್ರ ಬಗ್ಗೆ ಎಲ್ಲ ಚಿಂತನೆ ನಡೆಸ್ಬೇಕು ತಾನೆ. ಅದರಿಂದ ನಾವು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೀವಿ. ಅಕಸ್ಮಾತ್ರ ಕೇಂದ್ರ ಸರ್ಕಾರ ಏನಾದ್ರು ಇದಕ್ಕೆ ಒಂದು ಮನ್ನಣೆ ಕೊಟ್ಟಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟಾವಧ ಬಂಧನ ಕರೆ ಕೊಡಕ್ಕೂ ಕೂಡ ಸಿದ್ಧವಾಗ್ತಾ ಇದೀವಿ. ನಿಜಕ್ಕೂ ಶ್ರುತಿ ಅವರು ಆ ಚಾನ್ಸಸ್ ಇರುತ್ತೆ. ಅವ್ರು ಹೇಳ್ತಾ ಇದ್ರು ಬಿಲ್ ತಗೊಳ್ಳದೆ ಇದ್ರು ಪರವಾಗಿಲ್ಲ, ಹಾಗೆ ಚಿನ್ನ ಕೊಡಿ ಅಂತ. ಬಟ್ ಅದೆಷ್ಟು ಸೇಫ್ ಅನ್ಸುತ್ತಲ್ವಾ? ಅಲ್ಲ, ಇದು ಸೇಫ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತಮ್ಮ. ಬಟ್ ಆದ್ರೂ ಅನಿವಾರ್ಯ ಕಾರಣಕ್ಕೂ ಆಗ್ಬಿಡ್ತದೆ. ಒಂದ್ ವೇಳೆ ಅಂಗಡಿಯವ್ರು ಹೇಳಿದ್ರು ಹೇಳ್ಬಿಡ್ಬೋದು, ಇಲ್ಲ ಗ್ರಾಹಕರೇ ಕೇಳಿದ್ರು ಕೇಳ್ಬಿಡ್ಬೋದು. ಅಪ್ಪ ನಾನು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಇನ್ನೊಂದಿಷ್ಟೇನೋ ಒಂದು ಒಡವೆ ಬರೋಕ್ಕಿಂತ ಇದ್ರಿಂದ ನಾನು ಯಾಕೆ ಬೇಡ ಅನ್ಬೇಕು ಅಂತನೂ ಹೇಳ್ಬಿಡ್ಬೋದು. ನಾವ್ ಯಾರ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ನಮ್ ಕೈಲಿ ಆದಷ್ಟು ಏನು ಇಂಥವ್ರೆಲ್ಲ ಸೇರ್ಕೊಂಡು ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡಿ ಅವ್ರನ್ನೂ ಸೇಫ್ ಗಾರ್ಡ್ ಮಾಡ್ಬೇಕು ಅಷ್ಟೇ. ನಾವೀಗ ಅವ್ರನ್ನ ಆ ದಾರಿಗೆ ಹಿಡಿಯೋ ಹಾಗೆ ನಾವು ಮಾಡಬಾರ್ದು ಅಷ್ಟೇ. ದಟ್ಸ್ ವಾಟ್ ವಿ ಕ್ಯಾನ್ ಡೂ ನಾವು ಅಷ್ಟೇ. ಅದು ಬಿಟ್ಬಿಟ್ಟು ತೀರಾ ಒಂದು 2 ಲಕ್ಷ ತಗೊಂಡ್ರೆ ಎಷ್ಟು ಸರ್ ಕಟ್ಬೇಕು ಇವಾಗ ಟ್ಯಾಕ್ಸ್? 2 ಲಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ID ಕಾರ್ಡ್ ಕೊಡ್ಬೇಕು ನೀವು. ಅಲ್ಲ, ಎಷ್ಟು ಕೊಡ್ಬೇಕು ಅಂತ ನಾನು 1% TCS ಅಂತ ಹೇಳಿ. ಈಗ ಹಳ್ಳಿ ಕಡೆ ಇನ್ಕಮ್ ಟ್ಯಾಕ್ಸ್ ಅಸೆಸ್ ಆಗಿರ್ತಾರ. ಫಸ್ಟ್ ಆಫ್ ಆಲ್ ಸರ್ಕಾರನೇ ಪ್ಯಾನ್ ನಂಬರ್ ಕೊಟ್ಟಿರಲ್ಲ, ಇನ್ಕಮ್ ಟ್ಯಾಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ. ಹೌದು, ಕೊಟ್ಟಿರಲ್ಲ. ಇರೋ ಪಾಪ್ಯುಲೇಷನ್ ಅಲ್ಲಿ ನನ್ನ ಲೆಕ್ಕ ಪ್ರಕಾರ 5 to 10% ಆಗಿರಲ್ಲ. ಅವರೆಲ್ಲ ಎಲ್ಲಿಂದ ತರ್ತಾರೆ? ಮತ್ತೆ ಅವರು ಬಂಗಾರ ಕೊಂಡ್ಕೊಳ್ಳಂಗಿಲ್ವಾ? ಅದೆಲ್ಲ ತುಂಬಾನೇ ಕಷ್ಟ. TCS ಎಲ್ಲಿಂದ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ? ತುಂಬಾನೇ ಕಷ್ಟ. ನಾನು ಹೇಳೋದು 2 ಲಕ್ಷದವರೆಗೂ ಹಳ್ಳಿಯಲ್ಲಿ ಬಡವರು 2 ಲಕ್ಷದವರೆಗೂ ಬಡವೆನ ದಿನ ಸಾಮಾನ್ಯಕ್ಕೆ ಓಡಾಡಕ್ಕೆ ತಗೊಳ್ಳದೆ ಹೋದ್ರು ಅವ್ರು ತಗೊಳ್ಳೋದೇ ಈ ಮದುವೆ ಅನ್ನೋ ಕಾರಣಕ್ಕೆ, ಅವ್ರು ತಗೊಳ್ಳೋದೇ ಮಗಳಿಗೆ ವರದಕ್ಷಿಣೆಯನ್ನ ಕೊಡಕ್ಕಾಗಲ್ಲಪ್ಪ, ಒಂದಿಷ್ಟು ಒಡವೆನ ಹಾಕಿ ಕಳಿಸ್ತೀವಿ ಅಂತ ಹೇಳ್ತಾರೆ. ಅಂಥವ್ರಿಗೆ ಈ ತಲೆ ಮೇಲಂತೂ ತುಂಬಾ ದೊಡ್ಡ ಹೊರೆ ಅಂತ ನಾನು ಹೇಳ್ತೀನಿ. ಇನ್ನು ಸಿಟಿಲಿರೋ ಹೆಣ್ಮಕ್ಳಿಗೆ ತುಂಬಾನೇ ಆಸೆ ಇತ್ತು. ಆಮೇಲೆ ಅವ್ರಿಗೊಂದು ಸೇಫ್ ಗಾರ್ಡ್ ಏನು ಗೊತ್ತಾ, ನೋಡ್ರಿ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀರಿ ಬೈಕ್ ಮೇಲೆ, ನೀವೇನ್ರಿ ರೀಸೇಲ್ ವ್ಯಾಲ್ಯೂ ಇದೆಯೇನ್ರಿ ಅದಕ್ಕೆ? ನೀವು ಕಾರ್ ತಗೊಂತೀರಿ, ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇದೆಯಾ? ನೀವು ಮೊಬೈಲ್ ತಗೊಂತೀರಿ, ರೀಸೇಲ್ ವ್ಯಾಲ್ಯೂ ಇದೆಯಾ? ಅದೇ ನನ್ಗೊಂದು ಬಂಗಾರ ತಕ್ಕೊಡ್ರಿ, ಮುಂದಿನ ತಿಂಗಳು ಡಬಲ್ ದುಡ್ಡು. ಹೌದು, ಖಂಡಿತ ಅಷ್ಟೇ ಆಗುತ್ತೆ ಅಂತ ಗಂಡಸರಿಗೆ ದಬಾಯಿಸೋರು. ಈಗ ಅಂತ ಹೆಣ್ಮಕ್ಳಿಗೆಲ್ಲ ಪಾಪ ಸಮಸ್ಯೆ ಇವಾಗ. ಈಗ ಮೈ ಮೇಲೆ ಒಡವೆ ಹಾಕೊಂಡಂಗೂ ಆಯ್ತು. ದಿನ ಹೋಗ್ತಾ ಹೋಗ್ತಾ ನೀವು ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡಾದ್ರೂ ಸುಮ್ನೆ ಹಂಗೆ ಇರುತ್ತೆ ದುಡ್ಡಾಗಿ. ಇದಾದ್ರೂ ಡಬಲ್ ಆಗುತ್ತೆ. ಅವ್ರು ಹೇಳ್ದಂಗೆ ತಿಂಗಳ ಜಾಸ್ತಿ ಆಗ್ತಾ ಇರುತ್ತೆ. ಇಂಥ ಹೆಣ್ಮಕ್ಳಿಗೆ ಒಡವೆನ್ ತಂದ್ಕೊಡೋ ಅಪ್ಪಂದಿರು ಗಂಡಂದ್ರು ಜಾಸ್ತಿ ಆಗಿದ್ರು. ಇವೆಲ್ಲ ಟ್ಯಾಕ್ಸ್ ಆದ್ರಿಂದ ಎಲ್ರಿಗೂ ಸಮಸ್ಯೆ. ಆಕ್ಚುಲಿ ಒಡವೆ ತಗೊಳ್ಳೋರೇ ಕಡಿಮೆ ಆಗ್ಬಿಡ್ತಾರ ಅಂತ ನನ್ನ ಅನಿಸಿಕೆ. ಬೇಡಿಕೆ ಕಡಿಮೆ ಆಗುತ್ತೆ. ಬಡವರ ಬಂಗಾರ ಅಂದ್ರೆ ಬೆಳ್ಳಿ ಆಗೋಗ್ಬಿಡುತ್ತೆ ಆಮೇಲೆ. ಹೌದು ಹೌದು ಹೌದು. ಬೆಳ್ಳಿ ಕೂಡ ರೇಟ್ ಜಾಸ್ತಿ ಆಗ್ತಾನೆ ಇದೆ ಶರವಣ ಅವ್ರೆ. ಈಗ ಹಾಗೆ ನೋಡಿದ್ರೆ ಈಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಏನೇನ್ ಡಿಮಾಂಡ್ಸ್ ಇಟ್ಟಿದ್ದೀರಿ ನೀವು ಸೆಂಟ್ರಲ್ ಗವರ್ಮೆಂಟ್ ಮುಂದೆ? ಈಗ ಬರೀ ಬಂಗಾರ ಅಂತ ಹೇಳ್ತಿದ್ರು, ಈಗ 2-3 ದಿವಸದಿಂದ ಬೆಳ್ಳಿಗೆ ಕೂಡ ಶುಲ್ಕ ಆಗ್ತಾ ಇದೀವಿ ಅಂತಾರೆ. ಬೆಳ್ಳಿಗೆ ಹಾಕ್ಬಿಟ್ರೆ ಪಾಪ ಪೂಜಾ ಸಾಮಾನುಗಳೆಲ್ಲ ಎಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ? ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿನ ಪಾಲನೆ ಮಾಡೋರು, ನಮ್ಮ ಸಂಪ್ರದಾಯನ ಪಾಲನೆ ಮಾಡೋರು. ಪ್ರತಿಯೊಬ್ರು ಕೂಡ ಬೆಳ್ಳಿ ಬಟ್ಲಾಗ್ಲಿ ಲಕ್ಷ್ಮಿ ವಿಗ್ರಹಗಳಾಗ್ಲಿ ತಗೊಂಡು ಪೂಜೆ ಮಾಡ್ಲೇಬೇಕಾಗುತ್ತೆ. ಬಹಳ ಕಷ್ಟ ಆಗುತ್ತೆ. ಸೊ ನೀವ್ ಏನ್ ಡಿಮಾಂಡ್ಸ್ ಗಳನ್ನ ಮುಂದಿಟ್ಟಿದ್ದೀರಿ ಹಾಗಾದ್ರೆ? ನಾವು ಹೇಳೋದಿಷ್ಟೇ, ಈ ಟ್ಯಾಕ್ಸ್ ನ ಅದನ್ನ ವಿಡ್ರಾ ಮಾಡಿ, ಹಳೇದೇನಿದೆ ಅದು ಕಂಟಿನ್ಯೂ ಆಗ್ಲಿ. TCS ನ ನಿಷೇಧ ಬೇಡ. TCS ಬೇಕಾದ್ರೆ 2 ಲಕ್ಷ ಇದೆಯಲ್ಲ, 2 ಲಕ್ಷ ಅಂದ್ರೆ ಒಂದ್ ಜೊತೆ ಬಳೆ, ಒಂದು ವಾಲೆ, ಒಂದು ಚೈನು, ಇಷ್ಟಕ್ಕೆ 2 ಲಕ್ಷ ಆಗೋಗ್ಬಿಡುತ್ತೆ. ಬಹುಶಃ ನಾವೊಂದು 65 ಗ್ರಾಮ್ ಕೊಡ್ಬೋದು ಅಷ್ಟೇ. 65 ಗ್ರಾಮ್ ಅಲ್ಲಿ ಏನ್ ಬರುತ್ತೆ? ಅದನ್ನ ತಗೊಳ್ಳೋರು ಯಾರು, ಯಾವ ವರ್ಗದವ್ರು ತಗೊಳ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಆ ತರ ನೀವು TCS ಬೇಕಂದ್ರೆ ಒಂದು 10 ಲಕ್ಷಕ್ಕೆ ಲಿಮಿಟ್ ಇಡಿ.
ಒಂದ್ 10 ಲಕ್ಷ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಮಧ್ಯಮ ವರ್ಗದವ್ರು ಇರ್ತಾರೆ, ಅದು ದಾಟಿದ್ದು ಬಡವರು ಇರಲ್ಲ, ಮಧ್ಯಮ ವರ್ಗದವ್ರು ಇರ್ತಾರೆ. ಅಂತವ್ರ ಹತ್ರ ಕಂಪಲ್ಸರಿ ಇನ್ಕಮ್ ಟ್ಯಾಕ್ಸ್ ನಂಬರ್ ಇದ್ದೇ ಇರುತ್ತೆ. ಹೌದು, ಅದನ್ನ ನೀವು ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಬೇಕಾದ್ರೆ 1% ತಗೊಳ್ಳಿ. ಬಡವರು ಹೊಟ್ಟೆ ಮೇಲೆ ಓಡಿದ್ರೆ ಅವ್ರು ಇದು ಎಲ್ಲಿಂದ ತೀರಾ ಚಿನ್ನ ಖರೀದಿ ಮಾಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇದೆ. 100% ಅಮ್ಮ. ಈಗ ಹಳ್ಳಿಲಿರೋ ಎಷ್ಟೋ ಜನರ ಸಮಸ್ಯೆ ಕೇಳ್ತೀವಿ, ಅವ್ರಿಗೆ ಇನ್ನೂ ಪಾಪ ರೇಷನ್ ಚೀಟಿನೇ ಬಂದಿರಲ್ಲ. ಇನ್ಕಮ್ ಟ್ಯಾಕ್ಸ್ ಪಾಪ ಹಳ್ಳಿಗಳ ಜನಕ್ಕೆ ಬ್ಯಾಂಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಂತ ಜನಕ್ಕೆ ನೀವೆಲ್ಲ IT ಮಾಡಿಸ್ಕೊಂಡು ಬನ್ನಿ ಅಂತಂದ್ರೆ ನಿಜಕ್ಕೂ ಇದನ್ನೆಲ್ಲ ಪಾಪ ಅವ್ರಿಗೆ ಕನಸಲ್ಲೂ ಕೂಡ ಕಾಣದೇ ಇರೋಂಥ ಒಂದು ಇದು ಕೆಲಸ ಇದು. ಖಂಡಿತವಾಗ್ಲೂ ಇದಕ್ಕಂತೂ ಆ ವರ್ಗಕ್ಕೆ ದಾಟಿ ಆದರೂ ಟ್ಯಾಕ್ಸ್ ಅನ್ನ ತಗೊಳ್ಳೋವಂಥದ್ದು ಆಗಬೇಕು. ಅವ್ರನ್ನಾರು ಅಟ್ಲೀಸ್ಟ್ ಇವರು ಸೇಫ್ ಗಾರ್ಡ್ ಮಾಡೋವಂಥದ್ದು ನಡಿಬೇಕು. ಖಂಡಿತ ನಿಮ್ಮಿಬ್ಬರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಚಿನ್ನ ಖರೀದಿಸೋಕ್ಕೂ ಮೊದಲು ನಿಮ್ಮಲ್ಲೂ ಕೂಡ ಏನಾದರೂ ಅನುಮಾನಗಳಿದ್ರೆ ಕರೆ ಮಾಡ್ಬೋದು, ಶರವಣ ಅವರು ಉತ್ತರ ಕೊಡ್ತಾರೆ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.